ಸಂಜು, ನೀನು ಈ ರೀತಿ ಸೀರಿಯಸ್ ಓದ್ತಾ ಇರೋದು ನನಗೆ ಭಾಳ ಖುಷಿ ಆಗುತ್ತೆ. ಆದರೆ ನೀನು ಯಾವತ್ತೂ ಹೆಂಡತಿ ಗುಲಾಮ ಆಗಬೇಡ. ಹೆಂಡತಿ ಯಾವತ್ತೂ ನಮ್ಮ ಕಂಟ್ರೋಲಲ್ಲಿರಬೇಕು. ಐ ನೋ ಡ್ಯಾಡ್, ಯಾರನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಡೋಂಟ್ ವರಿ. ಗುಡ್ ಗುಡ್. ಮಾವ, ಕಾಫಿ. ಹೌದು, ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ನಿಮಗೆ ಗೊತ್ತಿಲ್ವಾ, ತಾತನ ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ಕರ್ಣ ಸರ್ ಹತ್ರ ಮಾತಾಡೋಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ. ಇನ್ನೇನು ಬರೋ ಹೊತ್ತಾಯ್ತು. ಎಲ್ಲ ಆಸ್ತಿನೂ ಆ ಬೀದಿ ನಾಯಿ ಹೆಸರಿಗೆ ಬರೆದಿರೋ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರ ಅವರು. ಬರಲಿ ಮನೆಗೆ. ಓಹೋ, ಬರಬೇಕು. ಏನು ಬರ್ತ್ಡೇಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದ್ರಾ? ಯಾಕೆ, ಏನಾದರೂ ಸಮಸ್ಯೆನಾ? ನನ್ನ ಮಗನ ಬೀದಿ ಬಿಕಾರಿ ಮಾಡಿ ಜೀತಗಳು ಮಾಡಿರೋ ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಾ? ಏನು ಬಹಳ ಉದ್ಧಾರ ಮಾಡಿದ್ದಾರೆ ಅಂತ ಅದನ್ನು ಮಾಡಬೇಕು? ಅವ್ರ ಯೋಗ್ಯತೆ ನಿನಗೆ ತಿಳಿಯೋಷ್ಟರಲ್ಲಿ ನಿನಗೆ 7 ಜನ್ಮ ಕಳೆದಿರುತ್ತೆ. ನಿನಗೆ ಜವಾಬ್ದಾರಿ ಇದ್ದಿದ್ದೆ ಎಲ್ಲ ಆಸ್ತಿನೂ ನಿಮ್ಮಪ್ಪ ನಿನ್ನ ಹೆಸರಿಗೆ ಮಾಡ್ತಿದ್ರು. ಎಲ್ಲ ಅಳೆದು ತೂಗಿನೇ ನಿಮ್ಮಪ್ಪ ಎಲ್ಲ ಆಸ್ತಿನೂ ಕರ್ಣನ ಹೆಸರು ಬರೆದಿದ್ದು. ಅದೆಷ್ಟು ಒಳ್ಳೆ ನಿರ್ಧಾರ ಆಗಿತ್ತು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ನನ್ನ ಕೆರಳಿಸ್ಬೇಕು ಅಂತ ತಾನೇ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ನೋಡು, ನೀನು ಆರಾಟ, ಕಿರ್ಚಾಟ, ಓರಾಟ ಈ ಮನೆಗೆ ಯಾರಿಗೂ ಹೊಸ್ತಲ್ಲ. ಸೊಪ್ಪಾಗ್ತಷ್ಟು ನೀನು ಜಾಸ್ತಿ ಮಾಡ್ತೀಯ. ನೋಡಿ ಸರ್, ಮಾಡೋದಕ್ಕೆ ತುಂಬ ಕೆಲಸ ಇದೆ, ಆದರೆ ಸಹಾಯ ಮಾಡಿ. ಇಲ್ಲ ಅಂದರೆ ಇರಿ. ಓಕೆ, ದಟ್ಸ್ ಗುಡ್. ಸ್ವಂತ ಮಕ್ಕಳು ಮನೆಯಲ್ಲಿ ಬೀದಿ ಆಳುಗಳ ಥರ ಇದ್ರು ಕೂಡ ನಿನಗೇನು ಅನ್ಸಲ್ಲ ಬಿಡು. ಹೋಗು. ರಿಯಾ, ಹೋಗಮ್ಮ ಅಡುಗೆ ಮನೇಲಿ ಕೆಲಸ ನೋಡ್ಕೊ. ರೀ, ನಿಮ್ಮನ್ನ ಯಾರೂ ಇಲ್ಲಿ ಆಳಿನ ಥರ ನೋಡ್ತಾ ಇಲ್ಲ. ಆದರೆ ಇಷ್ಟು ವರ್ಷ ನೀವು ಕರ್ಣನ ನನ್ನ ಹಾಗೆ ನೋಡಿದ್ದೀರಾ. ನಿನ್ನ ತಂದೆ ಹುಟ್ಟಬ್ಬನ ನೀವು ಮುಂದೆ ನಿಂತು ಮಾಡಬೇಕು. ಅದನ್ನ ಬಿಟ್ಟು ಆಡೋ ಮಾತಾ ಇದು? ತಂದೆ ಅನ್ನೋ ಗೌರವನ ಅವರು ಉಳಿಸ್ಕೊಂಡಿಲ್ಲ. ಆದ್ರೆ ಮಗ ಆಗಿ ನೀವು ಆ ಸ್ಥಾನಕ್ಕೆ ಸರಿಯಾಗಿ ನಡ್ಕೊಂಡಿದ್ದೀರಾ. ಹುಟ್ಟಿದಬ್ಬನ ಆಚರಿಸ್ತೀವಿ, ತುಂಬಾ ವಿಜೃಂಭಣೆಯಿಂದಾನೇ ಆಚರಿಸ್ತಿದೀವಿ. ಅದಕ್ಕೆ ನೀವು ಬರ್ತಾನೋ ಇದ್ದೀರಾ. ಬರ್ದೇ ಹೋದ್ರೆ ಬೇಡ, ಬಿಡಿ, ನೋ ಪ್ರಾಬ್ಲಮ್. ಆಹಾ, ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಯಾ? ಯಾರ ಜೊತೆ ಅಣ್ಣ? ಅವರು ನಮ್ಮಪ್ಪ ದಿ ಗ್ರೇಟ್ ರಾಮಕೃಷ್ಣ ವಸಿಷ್ಠರ ಹುಟ್ಟದಬ್ಬನ ಧಾಮ್ ಧೂಮ್ ಅಂತ ಸೆಲೆಬ್ರೇಷನ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನೀನಾದ್ರೂ ನನಗೊಂದು ಮಾತು ಹೇಳ್ಬೋಯ್ತಲ್ವಾ? ನೀನು ಅವ್ರ ಜೊತೆ ಸೇರಿ ಈ ತಯಾರಿ ಬಿಸಿನಲ್ಲಿ ಕಳೆದು ಹೋಗ್ಬಿಟ್ಟಿಯಾ ಹೇಗೆ? ಅಣ್ಣ, ಏನು ಹೇಳ್ತಿದ್ಯಾ? ಆಸ್ಪತ್ರೆಯಲ್ಲಿ ಬರ್ತ್ಡೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಏನು ಅಂತ ನನ್ ಕೇಳ್ತೀಯಲ್ಲ? ಹಾಸ್ಪಿಟಲಲ್ಲಿ 108 ಪ್ರಾಬ್ಲಮ್ಸ್ ಆಗ್ತಿದೆ. ಅದ್ರ ಮಧ್ಯೆ ಬರ್ತ್ಡೇ ಸೆಲೆಬ್ರೇಷನ್ ಬೇರೆನಾ? ನನ್ಗೊಂದು ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂದ್ರೆ ಯಾರು ನಂಬ್ತಾರ? ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿರ್ತೀಯಲ್ಲ, ಈ ವಿಷಯ ನಿನಗೆ ಗೊತ್ತಾಗ್ಲಿಲ್ವಾ? ಇದೇ ವಿಷಯನ ಡಿಸ್ಕಸ್ ಮಾಡೋದಕ್ಕೆ ಅಮ್ಮ ಮಾತಿ ಆಸ್ಪತ್ರೆಗೆ ಹೋಗಿ ಬಂದ್ರಲ್ಲ. ಅಮ್ಮ ಅದಕ್ಕೆ ಆಸ್ಪತ್ರೆಗೆ ಬಂದಿದ್ರ? ಅದನ್ನೇ ಹೇಳ್ತಾ ಇರೋದು. ಈ ವಾರದಲ್ಲಿ ಆಸ್ಪತ್ರೆಯಲ್ಲಿ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಬೆಪ್ತ ತರ ನಿಂತ್ಕೊಂಡಿದೀಯ. ಅಣ್ಣ, ಪ್ಲೀಸ್ ಕಾಮ್ ಡೌನ್. ನನ್ ನಿಜವಾಗ್ಲೂ ಯಾವ ವಿಷಯನೂ ಗೊತ್ತಿಲ್ಲ. ಎಲ್ಲ ಆಸ್ತಿನೂ ಆ ದರಿದ್ರದನ್ನು ಕೊಟ್ಟೋಗಿರೋ ನಮ್ಮ ಅಪ್ಪನ ಹುಟ್ಟದಬ್ಬ ನಡಿ ಕೂಡ್ದು. ಇಷ್ಟ್ರ ಮೇಲೆ ನನ್ನ ಮಾತು ಮೀರಿ ಆ ಹುಟ್ಟದಬ್ಬ ನಡೆದ್ರೆ ನಡಿಲಿ, ನಾನು ಬರ್ತೀನಿ. ಸೆಲೆಬ್ರೇಷನ್ಲಿ ನಾನು ಬಂದು ಏನ್ ಮಾಡ್ತೀನಿ ಅಂತ ನೀನು ನೋಡ್ತಾ ಇರು. ಆದ್ರೆ ಈ ಸೆಲೆಬ್ರೇಷನ್ ಈ ಪರಿಸ್ಥಿತಿಲಿ ಆಸ್ಪತ್ರೆಯಲ್ಲಿ ನಡೆಯೋಕೆ ಹೇಗೆ ಸಾಧ್ಯ? ಏನಾಯ್ತು? ಏನೋ ಬಹಳ ದೊಡ್ಡದಾಗಿ ಯೋಚನೆ ಮಾಡ್ತಾ ನಿಂತುಬಿಟ್ಟೆ. ಏನಿಲ್ಲ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಅವ್ರು ಏನು ಪ್ಲಾನ್ ಮಾಡ್ತಿದಾರಂತ ವಿಚಾರಿಸ್ತೀನಿ. ಅದೇನು ಮಾಡ್ತೀಯೋ ಮಾಡು. ಈ ಸಾರಿ ನಾನಂತೂ
ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಇದೇನಾಗ್ತಿದೆ? ಭುವನೇಶ್ವರಿ ಈ ಫಂಕ್ಷನ್ ಆಗೋಕ್ಕಂತೂ ಬಿಡಲ್ಲ. ಆದರೆ ಇದೇ ವಿಷಯ ಇಟ್ಕೊಂಡು ಅಣ್ಣ ಏನಾದರೂ ಆಸ್ಪತ್ರೆಗೆ ಬಂದರೆ ಇದಿನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಅಣ್ಣನಿಗೆ ಸೀತಾ ಬದುಕಿರೋ ಸತ್ಯ ಗೊತ್ತಾಗಕ್ಕೆ ಮೊದಲೇ ನಾನು ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಆದ್ರೂ 24 ಗಂಟೆ ಕೆಲಸ ಮಾಡ್ತಿದ್ರೆ ಆರೋಗ್ಯ ಏನಾಗ್ಬೇಡ. ಬೇರೆ ಡಾಕ್ಟರ್ಸೇ ಇರ್ಲಿಲ್ವಾ? ಹಾಗಲ್ಲ, ಕೆಲವೊಂದು ಡ್ಯೂಟಿ ಡಾಕ್ಟರ್ಸ್ ರಜಾ ಹಾಕಿದ್ರು. ತುಂಬ ಜನ ಸ್ಟಾಫ್ ಕೂಡ ಇರಲಿಲ್ಲ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಇದನ್ನೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಬೇಕಲ್ವಾ? ಇವಾಗ ನೋಡು ಕರ್ಣಂಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ಅವ್ರು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಅಮ್ಮ. ನಾನು ಈಗಷ್ಟೇ ಜಾಯ್ನ್ ಆಗಿರೋದಲ್ವಾ. ನಿಧಿ, ನನಗೊಂದು ಅನುಮಾನ ಕಾಡ್ತಿದೆ, ಕೇಳಲ್ಲ? ಕೇಳಿ ಅಮ್ಮ. ಇವತ್ತು ನಾನು ಅತ್ತೆ ಹಾಸ್ಪಿಟಲಿಗೆ ಬಂದಾಗ ನೀನು ಕರ್ಣ ನಾರ್ಮಲ್ ಆಗಿದ್ರಿ ಅಂತ ನನಗನ್ಸ್ಲಿಲ್ಲ. ಹೇಗಾದರೂ ಮಾಡಿ ನಮ್ಮಿಬ್ರನ್ನ ಅಲ್ಲಿಂದ ಬೇಗ ಕಳಿಸ್ಬೇಕು ಅನ್ನೋ ಆತರ ಇತ್ತು. ಅದರಲ್ಲೂ ಆ ಮ್ಯಾನೇಜರ್ ಮಾತಾಡಿದ ರೀತಿ ನಂಗೆ ಸ್ವಲ್ಪನೂ ಸರಿ ಅನಿಸ್ಲಿಲ್ಲ. ಯಾಕೋ ತುಂಬ ವಿಚಿತ್ರ ಅನಿಸ್ಬಿಡ್ತು. ನಿಜ ಹೇಳ, ಇದು ನಮ್ಮ ಆಸ್ಪತ್ರೆನಾ ಅಂತ ಅನುಮಾನ ಬರುವಷ್ಟು ಬದಲಾವಣೆ ಇತ್ತು. ಅಯ್ಯೋ ಅಮ್ಮ, ನೀವ್ಯಾಕೆ ಹಾಗೆಲ್ಲ ಅನ್ಕೋತಿದ್ದೀರಾ? ನಾನು ಹೇಳಿದ್ನಲ್ಲ, ಅವರು ಶೂಟಿಂಗ್ ಜನ, ಅದರಲ್ಲೂ ಆ ಮ್ಯಾನೇಜರ್ ಇದ್ದಾನಲ್ಲ, ಅವ್ರು ಮಾತಾಡದೆ ಸ್ವಲ್ಪ ರಫು. ನಾಳೆ ಹಾಸ್ಪಿಟಲಲ್ಲಿ ನಿಜವಾಗ್ಲೂ ಶೂಟಿಂಗ್ ಇದೆಯಾ? ಹೌದಮ್ಮ, ಯಾಕೆ? ಸತ್ಯ ಹೇಳು ನಿಧಿ, ಆಸ್ಪತ್ರೆಯಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ನನ್ಗನ್ಸ್ತಿದೆ. ಏನದು? ಏನದ್ಕೆ ನೀವು? ನಾಳೆ ಹಾಸ್ಪಿಟಲಲ್ಲಿ ಶೂಟಿಂಗ್ ನಡೀತಾ ಇರೋದು ನಿಜಾನೇ. ಅದಕ್ಕೆ ನಾನೇ ಪರ್ಮಿಷನ್ ಕೊಟ್ಟಿದ್ದೀನಿ. 1 ವಾರ ಶೂಟಿಂಗ್ ಮಾಡ್ಕೋತಾರಂತೆ. ನಿಮ್ಗೆ ಯಾಕೆ ಡೌಟ್ ಬರ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಕೆಲವು ಸತಿ ಹೀಗೆ ಅಂತ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ, ಆದ್ರೆ ಮನ್ಸಿಗನ್ಸುತ್ತಲ್ಲ. ಬಂದು ಹೋಗಿದ್ದಕ್ಕೆ ಯಾಕೋ ಏನೋ ಅಲ್ಲಿ ಏನೂ ಸರಿ ಇರಲಿಲ್ಲ ಅನ್ಸ್ಬಿಡ್ತು. ಡೋಂಟ್ ವರಿ, ಅದಕ್ಕೆ ಹಾಗೇನೂ ಇಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನೋಪ್ಪ, ಎಲ್ಲರೂ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನೀವೆಲ್ಲ ಹಾಸ್ಪಿಟಲ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀರಾ. ಏನು ಸಮಸ್ಯೆ ಆಗದೆ ಇರಲಿ ಅನ್ನೋದೇ ನಾನು ಬಯಸೋದು. ಸರಿ ನಿಧಿ, ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಾ, ನಾನು ಊಟ ಬಡಿಸ್ತೀನಿ. ಸರಿ ಅಮ್ಮ.